ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಕುಮಾರಸ್ವಾಮಿ ಅವರು ಹೊಸದೊಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ. ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳ ಸಚಿವರುಗಳು ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಮಾಡಬೇಕು ಅಂದ್ರೆ 60% ಕಮಿಷನ್ ಅನ್ನು ಕೊಡಲೇಬೇಕಿದೆ. ಇದು 60% ಸರ್ಕಾರ ಅಂತ ಕುಮಾರಸ್ವಾಮಿ ಅವರು ಆರೋಪಿಸಿದ್ದಾರೆ. ಸಹಜವಾಗಿ ಇದು ಸರ್ಕಾರದ ಕೆಂಗಣ್ಣಿಗೆ ಕಾರಣ ಆಗಿದ್ದು ಮುಖ್ಯಮಂತ್ರಿಗಳು ಹಾಗೆ ಸಚಿವರುಗಳು ತಿರುಗೇಟನ್ನ ಕೊಡ್ತಿದ್ದಾರೆ. ಪೇ ಸಿಎಂ ಕಾಲಕ್ಕೆ ತಕ್ಕಂತೆ ಹೊಸತನಕ್ಕೆ ಟ್ರೆಂಡ್ಗೆ ತಕ್ಕಂತೆ ಕಾಂಗ್ರೆಸ್ ಬದಲಾಗಿದ್ದರ ಸಾಕ್ಷಿ ಈ ಅಭಿಯಾನಗಳು. ಕಾಂಗ್ರೆಸ್ 2023ರಲ್ಲಿ ಮತ್ತೆ ಚುಕ್ಕಾಣಿ ಹಿಡಿಯಲು ಇವು ಬಲ ತುಂಬಿದ್ವು. ಆದರೆ ಈಗ ಅದೇ ಮಂತ್ರವನ್ನೇ ಕಾಂಗ್ರೆಸ್ ವಿರುದ್ಧ ಕುಮಾರಸ್ವಾಮಿ ತಿರುಗಿಸಿದ್ದಾರೆ. ಈಗ ಪ್ರತಿಯೊಂದರಲ್ಲೂ ಫಿಕ್ಸ್ ಆಗೋಗಿದೆಯಲ್ಲ, 60% ದಾಟಿದೆ. ರಾಜ್ಯ ಸರ್ಕಾರದ ವಿರುದ್ಧ ಎಚ್ಡಿಕೆ ಪರ್ಸೆಂಟೇಜ್ ವಾರ್. ಎಚ್ಡಿಕೆ ಸಾಕ್ಷಿ ಇಟ್ಕೊಂಡು ಮಾತನಾಡಲಿ ಅಂದ್ರು ಸಿಎಂ. ಪರ್ಸೆಂಟೇಜ್ ಮತ್ತೆ ಪರ್ಸೆಂಟೇಜ್ ಪ್ರತಿಧ್ವನಿಸುತ್ತಿದೆ. ವಿಧಾನಸೌಧದಲ್ಲೇ ಲಂಚಾವತಾರ ನಡೆಯುತ್ತಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿರುವ ಎಲ್ಲ ಸಚಿವರು 60% ಕಮಿಷನ್ ಪಡೆಯುತ್ತಿದ್ದಾರೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ ಅಂತ ಮೈಸೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಆದರೆ ಈ ಆರೋಪಕ್ಕೆ ದಾವಣಗೆರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಆರೋಪಿಸಿದ ಮೇಲೆ ಅದನ್ನ ಸಾಬೀತುಪಡಿಸಬೇಕು, ಸುಮ್ಮನೆ ಆರೋಪಿಸೋದಲ್ಲ ಅಂತ ಎಚ್ಡಿಕೆಗೆ ಸಿಎಂ ಟಕ್ಕರ್ ಕೊಟ್ಟಿದ್ದಾರೆ. ಈಗ ಪ್ರತಿಯೊಂದರಲ್ಲೂ ಫಿಕ್ಸ್ ಆಗೋಗಿದೆಯಲ್ಲ, 60 ಅವರ ಪಕ್ಷದ ಗುತ್ತಿಗೆದಾರರೇ, ತುಮಕೂರಿನ ಯಾವುದೋ ಒಂದು ಅಸೋಸಿಯೇಷನ್ ಅವ್ರ ಪಕ್ಷದ ಕಾರ್ಯಕರ್ತರೆ 60% ದಾಟಿದೆ. ಅವರೇ ಎಷ್ಟೋ ಪರವಾಗಿರಲಿಲ್ಲ ಅಂತೇಳಿ ಹಿಂದಿನ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನ ಗುತ್ತಿಗೆದಾರರೇ ಸರ್ಟಿಫಿಕೇಟ್ ಕೊಡ್ತಾವ್ರೆ. ಹೋಗಲಿ, ಅದು ಕಾಂಟ್ರಾಕ್ಟ್ ತಗೋಬೇಕಾದ್ರೆ PWDನಲ್ಲೋ ಇರಿಗೇಷನಲ್ಲೋ ಮಾಡ್ಕೊತಿದ್ದು ಇವರುಗಳು ಲೂಟಿ ಹೊಡೆಯೋದೊಂದು ಭಾಗ ಹೊಡಿತಿರೋದು. ಕಮಿಷನ್ನು ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ ಅಂತ ಇದ್ರೆ ಇಟ್ ಇಂಪ್ರೂವ್ ಇಟ್. ಬರೀ ಆರೋಪ ಮಾಡೋದಲ್ಲ, ಆರೋಪ ಮಾಡಿದ ಮೇಲೆ ಅದನ್ನು ಸಾಬೀತು ಮಾಡಬೇಕಲ್ವಾ. ಆರೋಪ ಮಾಡಿದ ಮೇಲೆ ಅದನ್ನು ಸಾಬೀತು ಮಾಡ್ತಕ್ಕಂಥ ಕೆಲಸ ಮಾಡಬೇಕಲ್ವಾ. ಬರೀ ವಿರೋಧ ಪಕ್ಷದವರು ಬರೀ ಆರೋಪಗಳು ಮಾಡೋದೇ ಕೆಲಸ ಅಲ್ಲ. ಆರೋಪಗಳನ್ನು ಮಾಡಿದ ಮೇಲೆ ಆರೋಪಗಳನ್ನು ಸಾಬೀತು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು ಮತ್ತು ಆರೋಪಗಳನ್ನು ದಾಖಲಾತಿಗಳ ಮೂಲಕ ಮಾಡಬೇಕು. ಯಾವಾಗ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ 60% ಕಮಿಷನ್ ಆರೋಪ ಮಾಡಿದ್ರು, ರಾಜ್ಯ ಸರ್ಕಾರದ ಒಬ್ಬೊಬ್ಬರೇ ಸಚಿವರು ಅವರ ಮೇಲೆ ಮುಗಿಬಿದ್ದಿದ್ದಾರೆ. ಕುಮಾರಸ್ವಾಮಿ ಬಾಯಿ ಚಪಲಕ್ಕೆ ಮಾತನಾಡ್ತಾರೆ ಅಂತ ಮಂಡ್ಯದಲ್ಲಿ ಚಲುವರಾಯಸ್ವಾಮಿ ಹೇಳಿದ್ರೆ ಎಚ್ಡಿಕೆ ಹತಾಶರಾಗಿದ್ದಾರೆ ಅಂತ ಬೆಂಗಳೂರಿನಲ್ಲಿ MB ಪಾಟೀಲ್ ವ್ಯಂಗ್ಯವಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಂತೋಷ್ ಲಾಡ್ ನಾನು ಕುಮಾರಸ್ವಾಮಿ ಮೇಲೆ ಆರೋಪಿಸಬಹುದಲ್ವಾ ಅಂದ್ರು. ಕೇಂದ್ರ ಸಚಿವರು ಮಾತನಾಡಿದ್ರೆ ನಾವು ಉತ್ತರ ಕೊಡಕ್ಕೆ ತಡಕಾಡ್ಬೇಕು. ಭಾಳ ಕಷ್ಟಪಟ್ಟು ನಿಮ್ಮಂತ ಸಜೆಷನ್ ತೊಗೊಂಡು ಉತ್ತರ ಕೊಡ್ಬೇಕು. ಆ ಥರ ಅವರು ಪ್ರಶ್ನೆನ ಕಾಮೆಂಟ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ. ಲೀಡ್ರ ವಿಚಾರದಲ್ಲಿ ಮಾತನಾಡಲಿಕ್ಕೆ ಅವರು ಬಾಯಿ ಚಪ್ಪಲಕ್ಕೆ ಮಾತಾಡ್ತಾರೆ ಅನ್ನೋ ರೀತಿನಲ್ಲಿ ಮಾತನಾಡ್ತಾರೆ. ನನಗೆ ಅದೇನು ಅದಕ್ಕೆಲ್ಲ ಉತ್ತರ ಕೊಡಬೇಕು ಅಂತ ಅನಿಸಲ್ಲ. ನೋಡಿ, ಕುಮಾರಸ್ವಾಮಿ ಅವರು ಗೊತ್ತಿಲ್ಲ, ಈಗ ಮೊನ್ನೆ ಈ ಚುನಾವಣೆ ನಡೆದ ಬಳಿಕ ಅವರು ಸ್ವಲ್ಪ ನರ್ವಸ್ ಆಗಿದ್ದಾರೆ, ಸ್ವಲ್ಪ ಹತಾಶೆ ಆಗಿದ್ದಾರೆ. ಹಾಗಾಗಿ ಅವರು ಈ ರೀತಿ ಸ್ಟೇಟ್ಮೆಂಟ್ ಕೊಡಲೇಬೇಕಲ್ಲ. ಮತ್ತು ಇದೇನಿದೆ, ರಾಜಕೀಯ ಇಂಟ್ರೆಸ್ಟ್ ಇಲ್ಲ. 60% ಅಂತ ಅಲಿಗೇಷನ್ ಮಾಡಿದೆ, ಎಲ್ಲೋ ಜಾಗದ ಪ್ರೂವ್ ಮಾಡಬೇಕಲ್ವ. ಅಲ್ಲ 60% ನಾನು ಉಲ್ಟಾ ಅವರು ಹೇಳ್ಬೋದು, ಅವರು ಲಂಚತ್ವ ಅಂತ ನಾವು ಹೇಳ್ಬೋದಲ್ಲ. ಹಂಗೆ ಈಗ ಆ ಥರ ಆರೋಪ ಮಾಡೋಕ್ಕಲ್ಲಿಗೆ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದಾರೆ. ಈಸ್ ಅ ವೆರಿ ಅಪ್ರೈಟ್ ಆಗಿ ಒಬ್ಬ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ಇದ್ದಂಥ ಸಂದರ್ಭದಲ್ಲಿ ಬೇರೆ ರಾಜ್ಯದ ಮಿನಿಸ್ಟರ್ ಮೇಲೆ ಆ ಥರ ಮಾತನಾಡೋಕ್ಕಲ್ಲಿಗೆ ಏನಾನ ಬೇಕಲ್ಲ, ಏನಾನ ಇದ್ರೆ ತಾನೇ ದಾಖಲಾತಿಗಳು. ಹಿಂಗೆ ಸುಮ್ಮನೆ ಯಾರ ಬಗ್ಗೆ ಮಾಡಿ ಹೇಳ್ಬಿಡ್ಬೋದಾ? ಹಾಂ, ಈಗ ಅವ್ರ ಮೇಲೆ ಆರೋಪ ಮಾಡಿದ್ರೆ ನೀವು ಲಂಚತ್ವ ಅಂತ ಆರೋಪ ಮಾಡಿದ್ರೆ ನಾವು ಆರೋಪ ಮಾಡಿಬಿಡ್ಬೋದಲ್ಲ. ಹಂಗೆ ನಾವು ಆರೋಪ ಮಾಡಿಬಿಡ್ಬೋದಲ್ಲ. ಹಂಗೆ ಈಸಲ್ಲ ಹೇಳಕ್ಕೆ. ಕುಮಾರಸ್ವಾಮಿ ಇಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ನೇರ ಆರೋಪಿಸ್ತಿಲ್ಲ. ಕಾಂಗ್ರೆಸ್ನ ಗುತ್ತಿಗೆದಾರರೇ ಈ ಹಿಂದಿನ ಬಿಜೆಪಿ ಸರ್ಕಾರವೇ ಪರವಾಗಿರಲಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಎಚ್ಡಿಕೆ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಈ ಆರೋಪವನ್ನ ಸಾಬೀತುಪಡಿಸುವ ಮಟ್ಟಕ್ಕಿಳಿಯಲಿಕ್ಕಿಲ್ಲ. ಕುಮಾರಸ್ವಾಮಿ ಆರೋಪ ತೇಲಿಬಿಡುವಂತೆ ಅದಕ್ಕೆ ತಕ್ಕಂತೆಯೇ ಸಿಎಂ ಸೇರಿ ಸಚಿವರು ಸಹ ತಣ್ಣನೆಯ ತಿರುಗೇಟು ಕೊಟ್ಟಿದ್ದಾರೆ. ಆಧಾರ ಇಟ್ಕೊಂಡು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ರೆ ಕೇಂದ್ರ ಸಚಿವರ ಮಾತಿಗೆ ಇನ್ನಷ್ಟು ತೂಕ ಬರ್ತಿತ್ತು. ಬ್ಯೂರೋ ರಿಪೋರ್ಟ್, TV9.